ಊಟಿಯಿಂದ ತಂದ 2 ಗಿಡ ಇದು, ಒಂದಿದು ಇನ್ನೊಂದಿದು. ಇದರ ಸೈಂಟಿಫಿಕ್ ಹೆಸರೆಲ್ಲ ಗೊತ್ತಿಲ್ಲ ನನಗೆ. ಊಟಿಯಿಂದ ತಂದು ಆಮೇಲೆ ಗೋವಾ ಹೋಗಿ ಆಯಿತು, ಕನ್ಯಾಕುಮಾರಿ ಹೋಗಿ ಆಯಿತು. ಆಲ್ಮೋಸ್ಟ್ 3 ವೀಕ್ಸ್ ಆಯಿತು. ಬದುಕುದು ಡೌಟ್ ಇತ್ತು ನನಗೆ, ಬದುಕಿದೆ ಇವಾಗ. ಅದನ್ನುಂಟಲ್ಲ ಸ್ವಲ್ಪ ದೊಡ್ಡ ಪ್ಲೇಸಿಗೆ ಹಾಕುವ ಅಂತ ಒಂದು ನನ್ನ ಒಂದು ಐಡಿಯಾ. ಇದನ್ನು ಸಣ್ಣದಕ್ಕೆ ಹಳೆಯ ಒಂದು ಇದಿತ್ತು, ಗಿಡ ಹಾಕುವ ಅಂತ ಇದಕ್ಕೆ ಹಾಕುವಂತ. ಇದರಲ್ಲಿ ಆಲ್ರೆಡಿ ಮಣ್ಣಿತ್ತು, ಮಣ್ಣು ಫುಲ್ಲು ಗಟ್ಟಿಯಾಗಿದೆ. ಅದಕ್ಕುಂಟಲ್ಲ ಎಂತ ಮಾಡುವ ಅಂದರೆ ಮಣ್ಣನ್ನು ಸ್ವಲ್ಪ ಕಲಸಿ ಹಾಕ್ಬೇಕು ಇವಾಗ. ತುಂಬ ಕೆಸರಾಗಬಾರ್ದು, ತುಂಬ ಗಟ್ಟಿಸಾಗಬಾರ್ದು ಆಯ್ತಾ. ಒಂದು ಮೀಡಿಯಂ ಮಿಶ್ರಣ, ಹುಡಿ ಹುಡಿ ಇರಬೇಕು, ಕೆಸರಾಗಬಾರ್ದು. ಇದನ್ನು ತೋರಿಸಿ. ಈ ಗಿಡದ ಹೆಸರು ಗೊತ್ತಿರೋರು ಉಂಟಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ. ಮಣ್ಣು ಲೆವೆಲ್ ಮಾಡುವ, ಗೊತ್ತದ ನೋಡುವ. ಇನ್ನು ಬಾಕಿ ಉಳಿದ ಮಣ್ಣು ಉಂಟಲ್ಲ ಅದನ್ನು ಇದು ನೋಡ್ಲಿಕ್ಕೆ ಉಂಟಲ್ಲ ನನಗೆ. ಈಗ ದ್ರಾಕ್ಷಿ ಉಂಟಲ್ಲ ಹಸಿರು ಕಲರ್ದು, ಅದರ ಥರ ಇತ್ತು, ಅದಕ್ಕೆ ತಗೊಂಡು ಬಂದದ್ದು. ಎಷ್ಟು 50 ರೂಪಾಯಿ 80 ರೂಪಾಯಿ ಇದಕ್ಕೆ. ಇದರ ಹೆಸರು ಕೂಡ ಗೊತ್ತಿರೋರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಶಾಲೆಗೆ ಹೋಗೋ ಸಮಯದಲ್ಲಿ ನಮ್ಮ ಮನೆ ಹತ್ತಿರ ಇರುವ ಅಗ್ನಿಶಾಮಕ ದಳದ ಠಾಣೆ ಅಂತ ಉಂಟು. ಅಲ್ಲಿ ವರ್ಷ ಆಯುಧ ಪೂಜೆ ಇವಾಗಲೂ ಮಾಡ್ತಾ ಇದ್ದಾರೆ. ನಾನಿದು ಹೇಳೋದು ಸುಮಾರು 20 ವರ್ಷದ ಮುಂಚಿನ ವಿಷಯ. ಸೊ ಆಯುಧ ಪೂಜೆ ಮಾಡೋದು ಹೇಗೆಂದರೆ, ಅವರಿಗೆ ಗೌರ್ಮೆಂಟ್ ವೆಹಿಕಲ್ಸ್ ಏನಿದೆ ಅಗ್ನಿಶಾಮಕದ್ದು ಅದು ಬೇರೆ, ಅವರ ಪರ್ಸ್ನಲ್ ಆಫೀಸರ್ಸ್ ಇದ್ದು ಪರ್ಸ್ನಲ್ ವೆಹಿಕಲ್ಸ್ ಬೇರೆ. ಇದಕ್ಕೆಲ್ಲ ತುಂಬ ಹೂವಿನ ಹಾರ ಹಾಕಿ 1-2-3 ದಿವಸ ಅದು ಬಾಡ್ತದಲ್ಲ ಬಿಸಿಲಿಗೆ, ಆಮೇಲೆ ಅದನ್ನು ಎಲ್ಲಾದರೂ ಬಿಸಾಡ್ತಿದ್ರು. ಈ ಮಳೆ ಬರುವಾಗಂತ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಆಲ್ಮೋಸ್ಟ್ ಆಯುಧ ಪೂಜೆ ಆಗೋದಲ್ಲ. ಮಳೆ ಬರುವಾಗಂತ ಆಗ್ತದೆ, ಈ ಹೂವೆಲ್ಲ ಉಂಟಲ್ಲ ಸಣ್ಣ ಸಣ್ಣ ಬೀಜ ಎಲ್ಲ ಅದೆಂತ ಆಗ್ತದೆ ಅಂದರೆ ಮೊಳಕೆ ಒಡ್ಡಿ ಒಂದು ಗಿಡ ಆಗ್ತದೆ ಸಣ್ಣದು. ನಾನಂತ ಮಾಡೋದು, ಶಾಲೆಯಿಂದ ಬರುವಾಗ ಗಿಡ ತಗೊಂಡು ಬರೋದು, ಮನೆಯಲ್ಲಿ ನೆಡೋದು, ಅದನ್ನು ದೊಡ್ಡ ಒಂದು ಗಿಡ ಎಲ್ಲ ಮಾಡ್ತಿದ್ದ, ಹೂವೆಲ್ಲ ಆಗ್ತಾ ಇತ್ತು. ಇದು ಸಣ್ಣ ಇರುವಾಗ. ಇವಾಗ ಈ ಥರ ಮಾಡಬೇಕು. 2 ಗಿಡ ನೆಟ್ಟಾಗಿದೆ, ಇವಾಗ ಬದುಕ್ತದ ಗೊತ್ತಿಲ್ಲ. ಇಷ್ಟು 3 ವಾರ ಇತ್ತು ಆ ಮಣ್ಣಲ್ಲಿ ಬದುಕಿದೆ. ಇವಾಗ ಕೆಂಪು ಮಣ್ಣು ಮಿಕ್ಸ್ ಆಗಿದೆ, ಬದುಕ್ತದ ಗೊತ್ತಿಲ್ಲ. ಅಲ್ಲೊಂದುಂಟು, ಇಲ್ಲೊಂದುಂಟು. ಇದೇ ಇವತ್ತಿನ ವಿಡಿಯೋ. ಶಾಕಿ ಟಾಕಿ ಸೈನಿಂಗ್ ಔಟ್. ಬಾಯ್.